ತಡ ಯಾಕಂತನೂ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಹೋಗಿ ರೂಮ್ನಾಗ ಕುಂತು ಬರ್ತೇನೆ. ಸುಮ್ಮನೆ ಮತ್ತಿಲ್ಲ ಅಡುಗೆ ಮನ್ಯಾಗ ಕೂತೇನಾರ ನಾನು ಒಳಕತ್ತೆ ಅಂದ್ರೆ ಚಿಕ್ಕಮ್ಮ ಬಂದು ಸುಮ್ಮನೆ ನನ್ನ ಮೇಲೆ ಬಾಯ್ ಮಾಡ್ತಾರೆ. ಹೌದು ರಾಣಿ ಬಾ, ನಾನು ನಿನ್ನಂತಕ್ಕೆ ಬರಾಕತ್ತಿದ್ದೆ. ನಾನು ಹಿಂದೋಗಿ ನೋಡಿದ್ನಿ, ನೀ ಅಲ್ಲಿ ಇರಲಿಲ್ಲ, ಅಡುಗೆ ಮನ್ಯಾಗದೆ ಅಂತ ನಿನ್ನ ಹತ್ರ ಬರಾಕತ್ತಿದ್ದೆ. ಹೌದ್ರಿ, ಏನು ಹೇಳಿ ಚಿಕ್ಕಮ್ಮ. ಅದು ಕೆಲಸ ಎಲ್ಲ ಮುಗೀತು, ಅದಕ್ಕೆ. ಅಯ್ಯೋ ಹೋಗ್ಲಿ ಬಿಡ, ನಾನು ನಿನ್ನ ಕೆಲ್ಸಕ್ಕೆ ಕೇಳಾಕತ್ತಿಲ್ಲ, ಉಳಿದ್ರೆ ಆಮೇಲೆ ಮಾಡ್ಕೊಳಕ್ಕೆ ಬರ್ತೈತಿ. ನಾನು ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು ಬಾಯ್. ಏನು ಚಿಕ್ಕಮ್ಮ ನನ್ನ ಹತ್ರ ಮಾತಾಡೋ ಅಂಥದ್ದು? ನೋಡ್ರಾಣಿ, ನಾನು ಹೇಳ್ದಂಗೆ ಕೇಳ್ತೀಯ ತಾನೆ? ನಿಮ್ಮ ಅವ್ವನೂ ಇಲ್ಲ, ನಿಮ್ಮ ಅಪ್ಪನೂ ಇಲ್ಲ. ಈಗ ನೀನು ನೋಡ್ಕೋಕತ್ತಾಕ ನಾ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀನಿ, ಅದು ನೀನು ಅಂತೀಯಲ್ಲ. ಅದು ಅಲ್ಲ ಚಿಕ್ಕಮ್ಮ, ನಾನು ಏನಾದರೂ ತಪ್ಪು ಮಾಡಿದ್ರೆ ಎರಡೇಟು ಹೊಡೆದ್ಬಿಡಿ, ಹೀಗೆಲ್ಲ ಮಾತಾಡಬೇಡಿ. ನನಗೇನೂ ಅರ್ಥ ಆಗ್ತಿಲ್ಲ. ಈಗ ಅಂಥ ತಪ್ಪು ನಾನು ಏನು ಮಾಡಿದೆ ಚಿಕ್ಕಮ್ಮ? ಅಯ್ಯ ರಾಣಿ, ನೀ ತಪ್ಪು ಮಾಡಿ ಅಂತ ಹೇಳಕತ್ತಿಲ್ಲ ರಾಣಿ. ನೀ ಅಷ್ಟಾಗಿ ಭಯ ಪಡ್ತಿ, ನಾನೇ ನಿಂಗೆ ಹೊಡಿತೀನಿ. ನೀನು ನೋಡಿ ಇಷ್ಟು ಭಯ ಪಡ್ದಕ್ಕೆ ಜನ ನಾನು ನಿನ್ನ ಬಡಿತೀನಿ, ನಿಂಗೆ ಏನಾರು ಅಂತೀನಿ ಅಂತ ಮಾತಾಡ್ತಾರವಾ. ನೀನು ಹಂಗೆ ನಡ್ಕೋತಿ ಬಿಡ. ಹಾಗೇನಿಲ್ಲ ಚಿಕ್ಕಮ್ಮ, ನೀವು ನನ್ನ ಚಂದಾಗನೇ ನೋಡ್ಕೋಕತ್ತೀರಿ. ನಾ ಯಾರ ಮುಂದೆ ಏನೂ ಹೇಳಿಲ್ಲ. ಅದೋಗ್ಲಿ ಬಿಡು. ನಾಳೆ ಬೆಳಗ್ಗೆ ನೀನು ದೌಡೆದ್ದ ಅಟ ಜಾಕ ಮಾಡು. ನಾಳೆ ನೀನು ಮದುವೆ ಐತಿ, ಅದಕ್ಕೆ. ಚಿಕ್ಕಮ್ಮ, ನನ್ನ ಮದುವೆ ರೀ? ಅಯ್ಯೋ ಹುಚ್ಚು ಹುಡುಗಿ, ಅದಕ್ಕೆ ಯಾಕೆ ಅಷ್ಟು ಗಾಬರಿ ಹಾಕಿ? ನಿಂದ ಮದುವೆ ನಾನು ಮಾಡಕತ್ತೀನಿ. ಗಣ್ಣವ್ರ ಮನ್ಯಾಗ ಮಾಡ್ಕೋತೀನಿ ಅಂದರು. ಬೇಡ, ನನಗಿರೋದಕ್ಕೆ ಒಬ್ಬಕ್ಕೆ ಮಗಳು, ನಾನು ನಮ್ಮ ಮನ್ಯಾಗ ಮಾಡ್ಕೊಡ್ತೀನಿ ಅಂತ ಹೇಳೀನಿ. ಇಲ್ಲೇ ನಮ್ಮ ಮನೆಗೆ ಜಗ್ಲಿ ಮುಂದೆ ಐತೆ, ನಾಳೆಗೆ ಮದುವೆ. ಅದನ್ನ ಹೇಳಕ್ಕಂತೇಳಿ ಕರೆದ್ನವ. ರಾಣಿ, ನಿನಗೆ ಹೇಳಕತ್ತೇನೆ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಚಿಕ್ಕಮ್ಮ. ನನಗೆ ಗೊತ್ತು, ನೀನು ಯಾವತ್ತೂ ನಾನು ಹಾಕಿದ ಗೆರೆ ದಾಟಲ್ಲ ಅಂತ. ಅದಕ್ಕೆ ನೀನು ಕೇಳಿದೆ, ನಾನು ಗಂಡಿನವ್ರಿಗೆ ಹೇಳಿಬಿಟ್ಟೆ. ಬೇಜಾರು ಮಾಡ್ಕೋಬೇಡ ರಾಣಿ, ಅವ್ರು ನೀನು ಭಾಳ ಚಂದ ನೋಡ್ಕೋತಾರ. ಕಾರು ಬಂಗ್ಲೆ ಎಲ್ಲ ಐತಿ, ಅಲ್ಲಿ ಕೆಲಸ ಮಾಡೋಕ್ಕೂ ಆಳದಾರ. ನೀನಲ್ಲಿ ಆ ಮನೆಗೆ ಮಹಾರಾಣಿ ಥರ ಇರ್ಬೋದು. ಅದಕ್ಕೆ ನಾನು ನೋಡಿ ನಿಂಗೆ ಮದುವೆ ಮಾಡ್ಕೊಡಕತ್ತೀನಿ ರಾಣಿ. ಅಲ್ಲಿ ಹೋದ್ಮೇಲೆ ನೀನು ನನ್ನ ಹೆಸರು ಉಳಿಸ್ಬೇಕು, ಗೊತ್ತಾಯ್ತಾ? ಅದು ರಾಣಿ, ಸಡನ್ನಾಗಿ ಮದುವೆ ಇಟ್ಕೊಂಡಿದ್ದೀವಲ್ಲ, ನಿನಗೆ ಅದಕ್ಕೆ ಸೀರೆ ತರೋಕ್ಕಾಗಿಲ್ಲ. ಈಗ ನಿಮ್ಮ ಅವನ ಸೀರೆ ಐತಲ್ಲ ಟ್ರಂಕ್ನ್ಯಾಗ, ಅದು ರೆಡ್ ಕಲರು, ಅದೇ ಸೀರೆನ ಉಟ್ಕೊ. ಅವು ಅಕ್ಕಿನವ ಬಂಗಾರ ಸಾಮಾನು ಹಾಕೋ, ನಾನು ಒಂದೆರಡು ಕೊಡ್ತೀನಿ ಆಯ್ತಲ್ಲ. ಈಗ ಸಂಜೆಯಿಂದ ಬಳಿ ಇಡ್ಸೋಕ್ಕೆ ಹೇಳಿ ಬಂದೀನಿ, ಬರ್ತಾಳೆ. ಸ್ವಲ್ಪ ಈಗ ಹೋಗ್ಬಿಟ್ಟು ಈಗ ಒಂದು ಸ್ವಲ್ಪ ಸ್ನಾನ ಮಾಡ್ಬಾ. ನೀನು ಜಳಕ ಮಾಡಿ ಬಂದೆ ಅಂದ್ರೆ ಆಕೆ ನಿಂಗೆ ಬಳಿ ಇಡ್ಸೋಕಾಳ. ನಾಳೆಗೆ ಮುಂಜಾನೆ ನೀ ಆ ಸೀರೆ ಉಟ್ಕೊಂಡು ತಯಾರಾಗು. ಇಲ್ಲೇ ನಮ್ಮ ಮನೆಗೆ ಹಾಕಿಕಾಳ. ಅವ್ರು ನಿನ್ಗೆ ಲಕ್ಷಾನುಗಟ್ಟಲೆ ಸೀರೆ ಕೊಡಿಸ್ತಾರೆ. ನಾನು ಕೊಡಿಸ್ತೀನಿ. ಇದು ಮದುವೆ ಮುಗಿಲಿ, ನೀನು ಹೆಂಗೂ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಅವಾಗ ಸೀರೆ ಕೊಡಿಸ್ತೀನಿ, ಗೊತ್ತಾಯ್ತಲ್ಲ? ಸರಿ, ಈಗ ಹೋಗಿ ನೀನು ಜಳಕ ಮಾಡೋದಿಟ್ಟ. ನನ್ನ ಪ್ರಿಯಾನ್ ಕೊಟ್ಟು ಕರ್ಯಾಕೆ ಕಳ್ಸೀನಿ, ಬಂದ್ರಂದ್ರೆ ಬಳಿ ಇಡಿಸ್ತಾರೆ. ಅಪ್ಪ, ಸದ್ಯಕ್ಕೆ ಏನು ಎದುರು ಮಾತಾಡಲಿಲ್ಲ. ಇವಳು ಒಪ್ಕೋತಾಳೋ ಇಲ್ಲೋ ಅನ್ನೋದೇ ನನಗೆ ಡೌಟ್ ಆಗಿತ್ತು. ನಾನು ಹೇಳಿದೆ ಒಪ್ಕೊಳ್ದೆ, ಇನ್ನೇನು ಒಪ್ಕೋತಾಳೋ ನಂಬಿಕೆನೂ ಇತ್ತು. ಆದರೂ ಏನಾದರೂ ಕೈ ಅಂತಾಳೇನೋ ಅಂದ್ಕೊಂಡೆ. ಸದ್ಯಕ್ಕೆ ಸುಮ್ಮನಾಗಿದ್ದಾಳೆ. ನೋಡೋಣ, ಅರ್ಜೆಂಟಲ್ಲಿ ಇಟ್ಕೊಂಡಿದ್ದೆ, ಒಳ್ಳೇದಾಯಿತು. ನಾಳೆ ಮತ್ತೆ ಒಂದಾದರೆ ಆಹಾ, ಅವನು ಕೊಡೋ ದುಡ್ಡೆಲ್ಲ ಬಡ್ಡಿಗೆ ಬಿಟ್ಟು ಆರಾಮಾಗಿರ್ಬೋದು. ಅಷ್ಟೇ ಮಾಡ್ತೀನಿ. ಈ ದರಿದ್ರ ಮನೆಯಿಂದ ತೊಲಗಿದ್ರೆ ಸಾಕು, ನಾನು ನನ್ನ ಮಗಳು ಚೆನ್ನಾಗಿರ್ತೇವೆ. ಅಂತೂ ಇಂತೂ ನನ್ನ ಮೊಮ್ಮಗನ ಕರ್ಕೊಂಬರೋ ಟೈಮ್ ಬಂದಾಗ್ಬಿಡ್ತು. ಇನ್ನು 4 ದಿವಸ ಐತಪ್ಪ. ಹೆಂಗೆ ಮಾಡಿ 4 ದಿನ ಕಲೀಲಿ ನಂಗೆ ಆಗ್ಬಿಟ್ಟೈತಿ. ಯಾವಾಗ ನನ್ನ ಮೊಮ್ಮಗ ನನ್ನ ಮನೆ ತುಂಬ ಓಡಾಡೋಣ ನಂಗೆ ಆಗ್ಬಿಡತ್ತೆ. ನನಗಂತೂ ಸುಧಾನ್ ಯಾವಾಗ ಕರ್ಕೊಂಬರ್ತೀವಿ ಅನ್ನಂಗೆ ಆಗೈತಿ. ಇನ್ನೂ 4 ದಿನ ಐತಿ, ಇರಲಿ ಅವ್ರ ಮನ್ಯಾಗ. ಇನ್ನು 4 ದಿನ ಬಿಟ್ಟು ಬರ್ತಾಳಲ್ಲ. ನಿಂಗವಕ್ಕ, ಏನವ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದು ಬಾ, ಒಳಗೆ ಕುಂಡ್ರು ಬಾ. ಏವ್ವ, ಕುಂದ್ರದ್ದು ಹಾರ್ಗೇಡಿಲ್ಲ ಅಕ್ಕ. ಏನಾತಂದ್ರೆ ನಿಮ್ಮ ಅಕ್ಕನ ಮಗಳು ರಾಣಿ ಅಂತದಲ್ಲ. ನೀನು ಅವ್ರ ಊರಿಗೆ ಹೋಗಿದ್ನಿವ. ನಾನು ಅವ್ರ ಊರಿಗೆ ಹೋಗಿದ್ನಿ, ಅಲ್ಲಿ ಹಿಂಗೆ ಸುಬ್ಬಿ ಎಬ್ಸ್ಯಾರ. ಆ ಹುಡುಗಿದ ನಾಳೆಗೆ ಮದುವೆ ಐತತ್ತ. ಮತ್ತು ನೀವತ್ತು ಹೋಗಿರ್ತಿ ಅಂತ ಮಾಡಿದ್ನಿ ನಾನು. ಅದಕ್ಕೆ ನೋಡ್ಕೊಂಡು ಹೋಗ್ಬೇಕತ್ತಿತ್ತ. ಬನ್ನಿ, ಬಾಗಲ್ ತೆಗ್ದಿತ್ತಲ್ಲ, ಒಳಗದಾಳ ಏನು ಹೋಗ್ಯಾಳತ್ ನೋಡಾಕತ್ತು. ಒಳಗೆ ಬನ್ನಿವ. ನೀ ನೋಡಿದ್ರಿ ಇಲ್ಲೇ ಅದಿ, ಯಾಕೆ ನಿನಗೆ ಹೇಳೇನ ಅವ್ರ ಲಗ್ನಕ್ಕೆ? ಏನು ಹೇಳಕತ್ತಿಲ್ಲ ನೀನು? ರಾಣಿ ಲಗ್ನನ? ಅಯ್ಯೋ 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 ಅಯ್ಯೋ. ಅಲ್ಲಲ್ಲಿ ನೋಡಕ್ಕಿನ ಕಮಲಿನ ಬೆಡಾಡಿನ ನನಗೆ ಹೇಳಾರ್ದ ಲಗ್ನ ಮಾಡಕತ್ತಾಳ. ಯಾವಾಗ ಗಟ್ಟಿ ಮಾಡಿದ್ರಂತ? ಅಲ್ಲ, ಅದಕ್ಕೆ ಪಾಪ ಪರದೇಶಿ ಮಗಳೈತೆ, ತಂದಿಲ್ಲ ತಾಯಿಲ್ಲ, ಇರಾಕಿ ನಾವು ಬೇಕು ದೊಡ್ಡವ. ನನಗೂ ಹೇಳಿಲ್ಲ ನೋಡಿ, ಅವ್ರ ಮದುವೆಗೆ ಎಟ್ಟರ ಬಿತ್ರಿಯರಿದ್ದಾರಂತ. ನಾನು ಆ ಹುಡುಗಿ ಬಾಯಿ ಸತ್ತಿದ್ದು ಒಂದು ಐತೆ ಅನ್ನೋ ಕಾರಣಕ್ಕೆ ಇವ್ರು ನಾಟಿದ್ದ ಆಟ. ಅಯ್ಯಕ್ಕ, ಆಕೇನು ಕಮಲ ಒಬ್ಬಡ ನೀನು ತಂದ ಇಲ್ಲೇ ಇಟ್ಕೋಬೇಕು ಆ ಹುಡುಗಿನ. ಅದೇನು ಕಮಲವ್ ಚಂದ ನೋಡ್ಕೋದಿಲ್ಲ ಅಂತಾರವ. ಮತ್ತು ಊರು ತುಂಬ ಅದನ್ನ ಮಾತಾಡ್ತಾರೆ. ಅಕ್ಕ,
ಏನವ್ವ ಆ ಹುಡುಗಿನ ತನ್ನ ಮಗಳನ್ನ ಹತ್ರ ಎಷ್ಟು ಚಂದ ನೋಡ್ಕೋತಾಳ. ಆಕಿನಾದ್ರೆ ಆಕೆ ಹೋಗಿ ಏನು ಮಾಡೋದು, ಆಕೆ ಬಾಂಡೆ ತೊಳೆಯೋದು, ಆಕೆ ಎಲ್ಲ ಅಡುಗೆ ಮಾಡೋದಂತ, ಎಲ್ಲ ಮನೆಯಿಂದ ಎಲ್ಲ ಕೆಲಸ ಆಕೆ ಮಾಡ್ತಾಳಂತ. ಈಕೆ ಬೇಕು ಕಾಲ ಮೇಲೆ ಕಾಲಕ್ಕೆ ಕುಂದ್ರದು, ಆಕೆ ಬೇಕು ಸಾಲಿಗೆ ಹೋಗ್ತೀನಿ ಕಾಲೇಜ್ಗೆ ಹೋಗ್ತೀನಿ ಅಂತ ಆಕೆ ಸುತ್ತಾಡ್ಕೊತ ಆಕೆ ಹೋಗ್ಕಾಳತ್ತ. ಇವ್ರು ನಡೆದಿದ್ದ ಆಟ ಆಗೈತೆ ನೋಡಿ ಅಕ್ಕ. ನೀ ಯಾರು ಚಂದ ಹೇಳ್ತಿ ಅಂತ ಮಾಡಿದ್ ಬಿಡವ, ನೀನು ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ ಹುಡುಗಿ ನೋಡಿ ಜೀವ ಮರ ಮರ ಅಂತತೇವ. ಅಲ್ಲ ನಿನ್ನ ಹುಡುಗಿನೂ ಹಂಗೆ ಮಾಡ್ತೈತೆ ಬಿಡ. ಇಲ್ಲಿ ಎಷ್ಟು ಚಂದ ನೋಡ್ಕೋತೀನಿವ, ನಾನು ಕೂಡ ಆರಾಮಿರು, ತಲೆಯಾಗಿ ಕೆಡಿಸ್ಕೋತಿ. ನಾಳೆ ಇನ್ನಷ್ಟು ದಿವ್ಸಬಿಟ್ಟು ನಿಮಗೆ ಬೇಕಾದ್ರೆ ನಾ ಇಲ್ಲೇ ನನ್ನ ಮನೆಯಾಗ ಲಗ್ನ ಮಾಡಿ ಕೊಡ್ತೇನೆ, ಅವ್ರ ಮನೆಗೆ ಹೋಗ್ಬೇಡ್ನಿ ಅಂತಂದ್ರೆ ಕೇಳೋದಿಲ್ಲಕ್ಕೆ. ನಮ್ಮ ಅಪ್ಪ ಅವ್ವ ಇದ್ದ ಮನೆ ಐತಿ, ನಮ್ದೆಲ್ಲ ಅಲ್ಲೇ ಐತಿ. ನಾ ಯಾಕೆ ಬಿಟ್ಟು ನಿನ್ನಂತೆ ಕಿರ್ಲಿ ದೊಡವ, ನಿನಗೆ ವಜ್ಜೆ ಆಗೋದಿಲ್ಲ, ನಾ ಅಲ್ಲೇ ಇರ್ತೀನಿ ದೊಡವ, ನಮ್ಮ ಸಿಗೋ ಚಂದ ನೋಡ್ಕೋತಾ ಅಂತ ಆ ಹುಡುಗಿವ. ಏನು ಮಾಡಲಿವ? ಅಲ್ಲ ಯಾಕ, ಅಲ್ಲ ಊರಾಗೂ ಯಾರಿಗೂ ಗೊತ್ತಿಲ್ಲ ಅಂತ ಗಟ್ಟಿ ಮಾಡಿದ್ದು, ಮತ್ತು ಇರಾಕ್ ನೀವು ಬೇಕಿ ದೊಡವದಿವ, ನಿನಗೂ ಹೇಳಿಲ್ಲ ಅಂದ್ರೆ ಇದು ದೊಡ್ಡ ವಿಚಿತ್ರ ಆತ ನೀನು. ಅಲ್ಲ ನೀನು ಯಾಕ ಹಿಂಗೆ ಹೇಳ್ತಂತ ಹೇಳಿ ತಪ್ಪು ತಿಳ್ಕೊಬೇಡ. ಕದ್ದು ಮುಚ್ಚಿ ಲಗ್ನ ಮಾಡಕತ್ತಾಳಂದ್ರೆ ಏನಾರ ಕಿತಿ ಬಿದ್ದಿತ್ತಂತನ್ನ ಯಾಕ ಅಟ್ ಹೋಗಿ ನೋಡ್ಯಾಕ ಪರದೇಶಿ ಮಗಳದಾಳ, ಹಂಗೆ ಮಾಡಬೇಡ. ಹ್ಞೂನ್ಲೇ ಮುಂಜಾನೆದ್ದ 6 ಬಸ್ಸಿಗೆ ಹತ್ತಿ ಬಿಡ್ತೇನೆ ನಾನು. ಈಗರ ಹೊತ್ತಾಗೈತಿ, ಈಗ ಇಲ್ಲಿಕಂದ್ರೆ 8 ಬಸ್ಸಿಗೆ ಹೋಗಿದ್ನಿ, ಬಸ್ ಒಂದು ತೆಗ್ದಾರಂತ. ನಾ ಹಂಗೆ ಮಾಡ್ತೀನಿ ಗಪ್ಪ. ಮುಂಜಾನೆ 6ಕ್ಕೆ ಇಲ್ಲಿ ಹೋದ್ನಿ ಅಂದ್ರೆ ಆತು, ಒಂದು ತಾಸ್ನಾಗ ಅಲ್ಲಿ ಇರ್ತೇನೆ. ಏನು ಮಾಡ್ತಾರೆ ಮಾಡಲಿ. ಹೋಗ್ಕೆ ನಾನು ಕರೀಲಾರ್ದನ ಹೋಗ್ತೇನೆ. ಪಾಪ ಪರದೇಶಿ ಮಗಳೈತಿ, ಮತ್ತೇನು ಕಮ್ಮನ ಕೊಡಾಕತ್ತಾಳು, ಏನು ಎಂತಂಗಾರ ಕೊಡಾಕತ್ತಾಳು. ನನಗನ್ಸು ಮಟ್ಟಿಗೆ ಏನೋ ಕತ್ರಿ ಕೆಲಸ ಮಾಡ್ದಂಗಲ್ಲ ಕಮಲವ್ವ. ಇಲ್ಲಿಕಂದ್ರೆ ನಾನು ಕರಿತಿದ್ಲಕಿ ತೀರಾ ಹಿಂಗೆ ಬಿಟ್ಟು ಮಾಡುವಂಥದ್ದು ಏನಾಗಿರ್ಬೇಕು. ಆಕೆನ ತಗೋತೇನೆ ನೋಡು, ನಾಳೆ ಹೋಗಿ ಆಕೆನ ಉಳಿಸೋದೇ ಇಲ್ಲ ನಾನು. ಹ್ಞೂ ಯಾಕ ಅಷ್ಟ ಮಾಡು, ನಾನು ಬರ್ತೇನೆ. ಆ ಒಲಿ ಮೇಲೆ ಹಾಲಿಟ್ಟು ಬಂದೇನಿ, ಇಟ್ಟ ನಮ್ಮ ಅವ್ಗೆ ನೋಡ್ಕೋತ ಹೇಳಿ ಅದೇ ನೋಡ್ತೈತೇನೆ, ಎಲ್ಲಾರ ಕುಂದಿರ್ತೈತೆ ಅತ್ತಾಗ್ರ ಹಾಳಿ ನಾನು ಹೊಕ್ಕಿನೇ ಕಂಗಾರ. ಅಯ್ಯ ಪುಣ್ಯ ಹತ್ತಲಿಲ್ಲ ನಿನಗೆ ಬಂದು ಹೇಳಿದ್ದಕ್ಕೆ. ಯಾರೂ ನನಗೆ ಹೇಳಿದ್ದೇ ಇಲ್ಲ, ಇಲ್ಲಿಕಂದ್ರೆ ನನಗೆ ಗೊತ್ತಾಕಿದ್ದಿಲ್ಲ ಲಕ್ಷ್ಮವ್ವ. ನೀ ಬಂದು ಹೇಳಿದ್ದಿ ಪಾಡಾತಿವ, ನಿನಗೆ ಪುಣ್ಯ ಹತ್ತಲಿ. ನಾ ಹೊಕ್ಕನು ಅಷ್ಟು ಚಾ ಮಾಡ್ತೀನಿ ನಿಂದರ್ಲೆ. ಇವ ಬ್ಯಾಡವ ಯಾಕ, ನಿಮ್ಮ ಮನೆ ಬೇರೆ ಅಲ್ಲ ನಮ್ಮ ಮನೆ ಬೇರೆ ಅಲ್ಲ, ಚಾ ನಾ ಚಾನ ಕುಡಿಯಂಗಿಲ್ಲ, ನಾ ಹೊಕ್ಕನಿವ. ಪಾಪ ರಾಣಿ ಅಲ್ಲಿ ಎಷ್ಟು ಕಷ್ಟಪಡಕತ್ತಾಳು ಏನೋ. ಹೇಳ್ಬೇಕಂದ್ರೆ ಅಕ್ಕಿನ ಬಿಡಾಕತ್ತಿರಕ್ಕಿಲಿಕ್ಕಿ ಭಾಳ ಮಾಡಿ. ಪಾಪ ತಂದೆನೂ ಇಲ್ಲ ತಾಯಿನೂ ಇಲ್ಲ, ಆ ಕೂಸಿನ ಎಷ್ಟರ ಕಾಡ್ತಿದ್ದ ಕಮಲವ್ವ. ದೇವ್ರ ನೀನೇ ನೋಡ್ಕೋರಪ್ಪ, ಆ ಹುಡುಗಿಗೆ ಯಾವುದೇ ರೀತಿ ಅನ್ಯಾಯ ಆಗ್ದಿರಂಗೆ ನೋಡ್ಕೋತಂದೆ. ನಾನು ನಾಳೆ ಬೆಳಗ್ಗೆ ಹೋಗೋವರೆಗೂ ಏನೂ ಅಲ್ಲಿ ಆಗ್ದಿರಂಗೆ ನೋಡ್ಕೋರಪ್ಪ. ಯಾವ